ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವಾಗ ನೂಲ ಹುಣ್ಣಿಮೆ ಬಂದಿರೋದ್ರಿಂದ ಅಣ್ಣ ತಂಗಿಯರ ಹಬ್ಬ ರಕ್ಷಾಬಂಧನ ಅಂತ ಹೇಳ್ಬೋದು. ನೂಲ ಹುಣ್ಣಿಮೆಯ ಹಬ್ಬ ಬಂದಿದೆ. ನೂಲ ಹುಣ್ಣಿಮೆಯ ಹಬ್ಬನ ಹೇಗೆ ಆಚರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಹಿಂದಿನ ದಿನ ಅಂತಂದರೆ ಈಗ 2 ದಿನ ಹುಣ್ಣಿಮೆ ಬಂದಿದೆ. ಯಾವ ವಾರ ಅಂತಂದರೆ ಶುಕ್ರವಾರ ಮತ್ತು ಶನಿವಾರ. ಶುಕ್ರವಾರ ದಿನಾನಾದರೂ ನೀವು ರಕ್ಷಾಬಂಧನ ರಾಖಿಯನ್ನಾದರೂ ಕಟ್ಟಿ, ಇಲ್ಲ ಅಂತಂದರೆ ಮಾರನೇ ದಿನ ಗ್ರಹಣ ಇರೋದರಿಂದ ಗ್ರಹಣ ಮುಗಿದ ನಂತರ ಕಟ್ಟಿ. ಯಾಕೆ ಅಂದರೆ ಇದು ಗುರುವಾರನಾದರೂ ಕಟ್ಟಿ, ಇಲ್ಲಾಂದರೆ ಶುಕ್ರವಾರನಾದರೂ ಕಟ್ಟಿ. ಗುರುವಾರ ಯಾವಾಗ ಕಟ್ಟಬೇಕು ಅಂದರೆ ಸಂಜೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಶುಕ್ರವಾರ ಏನು ಮಾಡಬೇಕಂದ್ರೆ, ಶುಕ್ರವಾರ ಗ್ರಹಣ 12:30 1 ಗಂಟೆಗೆ ಮುಗಿಯುತ್ತೆ. 1 ಗಂಟೆ ನಂತರನೇ ನೀವು ರಕ್ಷಾಬಂಧನ ರಾಖಿಯನ್ನು ಕಟ್ಟಬೇಕಾಗತ್ತೆ. ಇಲ್ಲಾಂದರೆ ಗ್ರಹಣದ ಸಂದರ್ಭಗಳಲ್ಲಿ ಸ್ವಲ್ಪ ಏನು ತೊಂದರೆ ಆಗಲ್ಲ, ಆದ್ರೂ ಬೇಡ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಯಾರಾದರೂ ದೂರ ಪ್ರಯಾಣ ಮಾಡ್ಕೊಂಡು ಹೋಗೋರು ಅವರು ಇವರು ಹೋಗಿ ರಕ್ಷಾಬಂಧನ ಅಂದರೆ ರಾಖಿಯನ್ನು ಕಟ್ಟೋರು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಕಟ್ಟೋ ಟೈಮಿಂಗ್ಸನ್ನು ಮತ್ತು ಮುಹೂರ್ತನ ನೋಡಿಕೊಂಡು ಕಟ್ಟಿ, ಒಳ್ಳೆಯದಾಗಲಿ. ಹಾಗೆಯೇ ರಾಖಿಯನ್ನು ಆದಷ್ಟು ನೂಲು ಅಂದರೆ ದಾರದಿಂದ ಮಾಡೇ ಇರೋವಂಥ ರಾಖಿಗಳನ್ನೇ ಕಟ್ಟಿ. ಯಾಕಂದರೆ ದಾರ ಅಂತಂದರೆ ಒಂದು ಶಕ್ತಿ, ದಾರ ಮತ್ತು ನೂಲು ಅಂತಂದರೆ ಒಂದು ಶಕ್ತಿಯುತವಾದ, ಅದರಲ್ಲಿ ಪಾಸಿಟಿವ್ ಆಗಿ ಅಂತ ಇರುವಂಥ ಶಕ್ತಿ ಇರುತ್ತೆ. ಅದರಲ್ಲಿ ಬಣ್ಣಗಳ ಆಯ್ಕೆಯೂ ಒಂದೊಂದಾಗಿರುತ್ತೆ. ಕೆಂಪು ಅಂತಂದರೆ ಆ ರಕ್ಷಣೆ ಅಂತ ಇರುತ್ತೆ. ಅದರಲ್ಲಿನೂ ಬಣ್ಣಗಳ ಆಯ್ಕೆಗಳನ್ನು ಇರುತ್ತೆ, ನೋಡಿಕೊಂಡು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಳದಿ ಮತ್ತು ಕೆಂಪು ಬಣ್ಣ ಮಿಶ್ರಿತ ಇದ್ದರೆ ಅದು ರಕ್ಷಣಾ ಕವಚ ಅಂತ ಇರುತ್ತೆ. ಅಂದರೆ ಅಣ್ಣ ತಂಗಿಗೆ ಅಣ್ಣನ ರಕ್ಷಣೆ ಅಂತ ಇರುತ್ತೆ, ಅದಕ್ಕೆ ರಕ್ಷಾಬಂಧನ ಅಂತ ಹೇಳ್ತಾರೆ. ಅಣ್ಣನು ತಂಗಿಗೋಸ್ಕರ ತನ್ನ ಏನಂತಂದರೆ ರಕ್ಷಣೆಯನ್ನು ಮಾಡುವ ಸಂಕೇತ ಅಂತ ಹೇಳಬಹುದಾಗಿದೆ. ಹಾಗೆಯೇ ಇಲ್ಲಿ ಇನ್ನೊಂದು ಏನಂದರೆ ಅವರ ಉಡುಗೊರೆಗಳು ಯಾವ ರೀತಿಯಾಗಿರಬೇಕು ಅಂದರೆ, ಈಗ ಅಣ್ಣ ಅಕ್ಕ ಇಲ್ಲ ತಂಗಿ ತಮ್ಮ ಆಗಿರ್ಬೋದು. ಉಡುಗೊರೆಗಳು ಕಾಸ್ಟ್ಲಿ ಆಗಿರಬಾರ್ದು, ಕಳಪೆನೂ ಆಗಿರಬಾರ್ದು, ಮತ್ತು ಉಪಯುಕ್ತವಾಗಿರಬೇಕು. ಯಾವ ಥರ ಕೊಡಬೇಕಂದ್ರೆ ಗಡಿಯಾರ, ವಾಚ್ ಥರ ಕೊಡ್ಬೋದು. ಕೈಯಲ್ಲಿ ಕಟ್ಟಿದ ತಕ್ಷಣವೇ ಏನಾಗುತ್ತೆ ಅಂತಂದರೆ ಅವರ ನೆನಪುಗಳು ಕಾಡ್ತಾ ಇರ್ತವೆ, ಅಣ್ಣ ಆಗಲಿ ತಮ್ಮ ಆಗಲಿ. ಹಾಗೆಯೇ ಬಟ್ಟೆಗಳು ಅಂತಂದರೆ ಬಟ್ಟೆಗಳು ಅಷ್ಟಾಗಿ ಸೂಟೇಬಲ್ ಆಗಲ್ಲ. ಹೇಗೆ ಅಂದರೆ ಬಟ್ಟೆಗಳು ಈ ವರ್ಷ ಆದರೆ ಇನ್ನೊಂದು ವರ್ಷಕ್ಕೆ ಬೇಡವಾದರೆ ಬಿಸಾಕ್ಬಿಡ್ತಾರೆ. ಆದರೆ ವಾಚ್ಗಳು ಸ್ವಲ್ಪ ಸ್ವಲ್ಪ ಬದಲಾವಣೆ ಇರ್ಬೋದು. ಇಲ್ಲ ಅಂದರೆ ಶಕ್ತಿ ಇರೋರು ಬಂಗಾರದ ಕಿವಿ ಓಲೆನೋ ಮೂಗುತಿನೋ ಮೂಗುತಿ ಇಲ್ಲ ಅಂದರೆ ಚೈನು, ಕಾಲ್ಗೆಜ್ಜೆ ಕೊಡಿಸ್ಬೋದು. ತಂಗಿಗಾಗಲಿ ಅಕ್ಕನಿಗಾಗಲಿ ಕಾಲ್ಗೆಜ್ಜೆ ಕೊಡಿಸ್ಬೋದು. ಸಂಪ್ರದಾಯದ ಪ್ರಕಾರ ಏನು ಮಾಡ್ತಾರೆ ಅಂದರೆ ಹಳ್ಳಿಗಳಲ್ಲಿ ಸೀರೆ ಮತ್ತು ದುಡ್ಡು ಕೊಡ್ತಾರೆ. ಅವರು ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ಕೊಳ್ಳಿ ಅಂತ ಅವರವರ ಇಷ್ಟ. ಸಣ್ಣ ಮಕ್ಕಳಾಗಿದ್ದರೆ ಏನು ಮಾಡ್ತಾರೆ ಅಂದರೆ ಫ್ರಾಕು ಮತ್ತು ಈ ಥರ ತಂದೆ ತಾಯಿಗಳನ್ನ ತಂದುಬಿಟ್ಟು ಏನು ಮಾಡ್ತಾರೆ, ಮೊದಲೆಲ್ಲ ಏನು ಮಾಡ್ತಾರೆ, ನೋಟ್ಬುಕ್ಕು ಪೆನ್ನುಗಳನ್ನು ಕೊಟ್ಟು ರಾಖಿಗಳನ್ನ ಕಟ್ಟಿಸ್ಕೊತಾ ಇದ್ದರು. ಅದೊಂದು ರೀತಿ ಬೇರೆ ಬದಲಾವಣೆ ಇತ್ತು. ಈಗ ಬೇರೆ ಉಡುಗೊರೆ ರೂಪದಲ್ಲಿ ಬದಲಾವಣೆ ಆಗಿದೆ. ಹಾಗೆಯೇ ಧನ್ಯವಾದಗಳು.